ನಿಜವಾಗ್ಲೂ ಈ ಬಾರಿಯ ಕೋವಿಡ್ ಎಷ್ಟು ಡೇಂಜರಸ್ ಆಗಿದೆ? ನಮ್ಮ ಭಾರತೀಯ ಜನತೆ ಅಲ್ಲ, ಇಡೀ ಪ್ರಪಂಚದಲ್ಲಿ ಪ್ರತಿಯೊಬ್ಬರೂ ಈಗಾಗಲೇ ಕೋವಿಡ್ ವೈರಸ್ಗೆ ಎಕ್ಸ್ಪೋಸ್ ಆಗೋಗಿದೆ. ನಾವು ವ್ಯಾಕ್ಸಿನ್ ತೊಗೊಂಡಾಗ ಏನಾಗುತ್ತೆ, ನಮ್ಮಲ್ಲಿ ಒಂದು ರಕ್ಷಣಾ ಶಕ್ತಿ ತಯಾರಾಗುತ್ತೆ. ನಮ್ಮ ದೇಹಕ್ಕೆ ಗೊತ್ತಾಗೋಗಿದೆ ಕೊರೋನಾ ವೈರಸ್ ಇದೆ, ಅದು ಬರ್ತಾ ಇದೆ ಅನ್ನೋದು ಗೊತ್ತಾಗೋಗಿದೆ. ವೀಕ್ಷಕರೇ ನಮಸ್ಕಾರ, ಡಾಕ್ಟರ್ ಬಾಸ್ಗೆ ಸ್ವಾಗತ. ನಾನು ಅಪೇಕ್ಷಾ ಜೈನ್. ಮತ್ತೆ ಕೋವಿಡ್ ಬಂತ? ಇದರ ತೀವ್ರತೆ ಹೇಗಿದೆ? ಅಯ್ಯೋ ಮತ್ತೆ ಕೋವಿಡ್ ಬಂತು, ಲಾಕ್ಡೌನ್ ಆಗುತ್ತಾ? ಈ ರೀತಿ ಎಲ್ಲಾ ಗೊಂದಲಗಳು ನಿಮ್ಮಲ್ಲಿವೆ. ಹಾಗಿದ್ರೆ ನಿಜವಾಗ್ಲೂ ಈ ಬಾರಿಯ ಕೋವಿಡ್ ಎಷ್ಟು ಡೇಂಜರಸ್ ಆಗಿದೆ, ಇದ್ರ ಬಗ್ಗೆ ಮಾತಾಡೋಣ. ನಮ್ಮ ಜೊತೆ ಇದ್ದಾರೆ ಲ್ಯಾಪ್ರೋಸ್ಕೋಪಿಕ್ ಹಾಗೂ ಎಂಡೋಸ್ಕೋಪಿಕ್ ಸರ್ಜನ್ ಆಗಿರುವಂತಹ ಡಾಕ್ಟರ್ ಭಾರ್ಗವ್ ರಾಮ್ ಅವರು. ಸರ್, ಡಾಕ್ಟರ್ ಬಾಸ್ಗೆ ಸ್ವಾಗತ. ನಮಸ್ಕಾರ. ಬಾಸ್ ಟಿವಿ ಹಾಗೂ ನಮ್ಮ ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ. ಸರ್, ಏನ್ ಸರ್ ಮತ್ತೆ ಕೋವಿಡ್ ಬಂದಿದೆ, ಲಾಕ್ಡೌನ್ ಆಗುತ್ತೆ ಅಂತೆಲ್ಲ ನಾವು ನೋಡ್ತಾ ಇದೀವಿ, ಕೇಳ್ತಾ ಇದೀವಿ. ಸೊ ಇದರ ತೀವ್ರತೆ ಎಷ್ಟಿದೆ ಸರ್? ಇದು ನ್ಯೂಸ್ ಚಾನಲ್ಗಳಲ್ಲೆಲ್ಲ ಭಾಳ ವಿರಳವಾಗಿ ಎಲ್ಲರೂ ಸೇರಿ ಹೇಳ್ತಾರೆ, ಆದರೆ ಆ ಪ್ರಮಾಣದಲ್ಲಿ ಏನು ಬರಲ್ಲ. ಯಾಕೆ ಅಂತ ಅಂದರೆ ಇದಕ್ಕೆ ಹಲವಾರು ಕಾರಣಗಳಿದೆ. ಅಂತಂದರೆ ನಮ್ಮ ಭಾರತೀಯ ಜನತೆ ಅಲ್ಲ, ಇಡೀ ಪ್ರಪಂಚದಲ್ಲಿ ಪ್ರತಿಯೊಬ್ಬರೂ ಈಗಾಗಲೇ ಕೋವಿಡ್ ವೈರಸ್ಗೆ ಎಕ್ಸ್ಪೋಸ್ ಆಗೋಗಿದೆ. ಅಂದರೆ ವ್ಯಾಕ್ಸಿನ್ ತೊಗೊಂಡಿದ್ದೀವಿ ನಾವು ಅಂತಲ್ಲ, ವ್ಯಾಕ್ಸಿನ್ ತೊಗೊಂಡಿರೋದು ಬರುವಂಥ ಒಂದು ರೋಗನ ತಡೆಗಟ್ಟಲಿಕ್ಕೆ ನಮ್ಮಲ್ಲಿ ಒಂದು ರಕ್ಷಣಾ ಶಕ್ತಿಯನ್ನು ತಯಾರು ಮಾಡೋದು. ಈಗ ನಮ್ಮ ಮನೆಗೆ ಯಾರೋ ಬರ್ತಿದ್ದಾರೆ, ಅವ್ರನ್ನ ನೋಡಿದ್ದೀವಿ, ಎರಡನೇ ಸತಿ ಬಂದರೆ ನಾವು ಅವ್ರನ್ನ ರೆಕಗ್ನೈಸ್ ಮಾಡ್ತೀವಿ, ಇವರು. ಸೊ ಅವ್ರು ಒಳ್ಳೆಯವರ ಕೆಟ್ಟವರ, ಅವ್ರನ್ನ ಒಳಗೆ ಸೇರಿಸ್ಕೋಬೇಕಾ ಬೇಡವಾ ಅನ್ನೋದನ್ನ ನಾವು ತೀರ್ಮಾನ ಮಾಡ್ತೀವಿ. ಅದೇ ರೀತಿ ನಾವು ವ್ಯಾಕ್ಸಿನ್ ತೊಗೊಂಡಾಗ ಏನಾಗುತ್ತೆ, ನಮ್ಮಲ್ಲಿ ಒಂದು ರಕ್ಷಣಾ ಶಕ್ತಿ ತಯಾರಾಗುತ್ತೆ. ಈ ಒಂದು ವೈರಸ್ ಒಳಗೆ ಬರ್ತಿದ್ದಂಗೆ ಅದು ಕಂಡುಹಿಡಿಯುತ್ತೆ, ಇದೇ ವೈರಸ್ಸು ಕೊರೋನಾ ಬಂದಿದ್ದು ಲಾಸ್ಟ್ ಟೈಮು, ಇದೇ ನಮಗೇನು ತೊಂದರೆ ಕೊಟ್ಟಿದ್ದು, ಆವಾಗ ಅದು ಅಲ್ಲೇ ನಿಲ್ಲಿಸುತ್ತೆ. ಸೊ ಇದು ಏನಾಗುತ್ತೆ ಅಂದರೆ ನಮ್ಮ ಎಲ್ಲ ಜನಗಳಿಗೂ ಈಗ ಆಲ್ರೆಡಿ ಎಕ್ಸ್ಪೋಸ್ ಆಗೋಗಿದ್ದೀವಿ. ಇಂಥವ್ರು ಎಕ್ಸ್ಪೋಸ್ ಆಗಿಲ್ಲ, ಅಂಥವ್ರು ಎಕ್ಸ್ಪೋಸ್, ಎಲ್ರಿಗೂ ಇದು ಬಂದಿದೆ. ಅಂದರೆ ನನಗೆ ಸಿಂಪ್ಟಮ್ ಬರಲೇಬೇಕು ಅಂತೇನಿಲ್ಲ, ನನಗೆ ಜ್ವರ ಬಂದರೆ ನನಗೆ ಕೋವಿಡ್ ಬಂದಿದೆ ಅಂತಿಲ್ಲ. ಬರ್ದಲ್ಲೇನೂ ಇರ್ಬೋದು, ಬಂದಿರ್ಬೋದು, ಕೆಲವರಿಗೆ ಹಾನಿಕಾರವಾಗೂ ಆಗಿರ್ಬೋದು. ಆದರೆ ಪ್ರತಿಯೊಬ್ಬರೂ ಆಲ್ರೆಡಿ ಎಕ್ಸ್ಪೋಸ್ ಆಗಿದ್ದೀವಿ. ಅದರಿಂದ ಏನಾಗೋಗಿದೆ ಅಂದರೆ ನಮ್ಮ ದೇಹಕ್ಕೆ ಗೊತ್ತಾಗೋಗಿದೆ ಕೊರೋನಾ ವೈರಸ್ ಇದೆ, ಅದು ಬರ್ತಾ ಇದೆ ಅನ್ನೋದು ಗೊತ್ತಾಗೋಗಿದೆ. ಸೊ ಈಗೇನಾಗುತ್ತೆ, ಈಗ ಇನ್ನೊಂದು ವೇವ್ ಬಂದರೂ ಸಹ ಅಂಥ ಮಟ್ಟಕ್ಕೇನು ತೊಂದರೆಗಳು ಆಗೋದಿಲ್ಲ. ಯಾಕೆಂದರೆ ನಮ್ಮ ದೇಹಕ್ಕೆ ಗೊತ್ತು ಆಲ್ರೆಡಿ ಇವ್ರು ಇದ್ದಾರೆ, ತಡೆಗಟ್ಟಬೇಕು ನಾವು, ಅದು ಅಲ್ಲೇ ತಡೆಗಟ್ಟುತ್ತೆ. ಅದರಿಂದ ಮೆಜಾರಿಟಿ ಆಫ್ ದ ಪಾಪ್ಯುಲೇಷನ್ಗೆ ಏನೂ ಆಗಲ್ಲ. ಹಂಗಂದ್ರೆ ಯಾರಿಗೂ ಏನೂ ಆಗಲ್ವಾ ಆ ಥರ. ಕೆಲವರು ಸಕ್ಕರೆ ಕಾಯಿಲೆಗಳು ಇರ್ತಾರೆ, ಕೆಲವ್ರಿಗೆ ಬೇರೆ ಕನೆಕ್ಟಿವ್ ಟಿಶ್ಯೂ ಡಿಸಾರ್ಡರ್ಸ್ ಇರೋರು, ವಯಸ್ಸಾದವರು, ಮತ್ತು ಬೇರೆ ಕಾಯಿಲೆಗಳು ಕಮ್ಯುನಿಕಬಲ್ ಡಿಸೀಸಸ್ ಇರೋರು, ಕೆಲವ್ರಿಗೆ ಆಸ್ತಮಾ ಇರೋರು, ಬ್ರಾಂಕೈಟಿಸ್ ಇರೋರು, ಶ್ವಾಸಕೋಶದ ತೊಂದರೆಯಿಂದ ಬಳಲ್ತಲೇ ಇರೋರು, ಬೇರೆ ಯಾವುದೇ ಕಾಯಿಲೆಯಿಂದ ಬಳೋರು, ಇಮ್ಯುನಿಟಿ ಡೌನ್ ಇದ್ದರು, ಅಥವಾ ಕಾಯಿಲೆನೇ ಇರಬೇಕು ಅಂತಿಲ್ಲ, ಸಾಮಾನ್ಯವಾಗಿ ಅವರ ದೇಹದಲ್ಲಿ ಇಮ್ಯುನಿಟಿನೇ ಇರಲ್ಲ. ಕೆಲವರೆಲ್ಲ ಪೌಷ್ಟಿಕಾಂಶ ಆಹಾರ ತಗೊಳ್ಳೋದಿಲ್ಲ, ಅವರು ಒತ್ತಡದಲ್ಲಿರ್ತಾರೆ, ಕೆಲವರೆಲ್ಲ ಭಾಳ ವೀಕ್ ಆಗಿರ್ತಾರೆ ಬಾಡಿ. ಅಂಥವ್ರಿಗೆ ಇದು ಉಲ್ಬಣಗೊಳ್ಬೋದು. ಸೊ ಈಗ ಯಾವ ರೀತಿ ಬರ್ಬೋದು ಅಂದರೆ ಅವ್ರಿಗೆ ಸಣ್ಣ ಪಟ್ಟ ಜ್ವರ, ಕೆಮ್ಮು ಆ ರೀತಿ ಬರ್ಬೋದು. ಅಂಥವ್ರು ಹೋಗಿ ಚಿಕಿತ್ಸೆ ತೊಗೊಂಡು ಅದನ್ನು ವಾಸಿ ಮಾಡಿಕೊಂಡ್ರೆ ಅಲ್ಲಿಗೆ ಸರಿ ಹೋಗುತ್ತೆ. ಇನ್ನೂ ಕೆಲವರಿಗೆ ಈಗ ತಗೋತಲೇ ಇರ್ತಾರೆ ಟ್ರೀಟ್ಮೆಂಟು, ಒಂದು ತಿಂಗಳಾದರೂ ಕೆಮ್ಮು ಬರ್ತಲೇ ಇದೆ, ಹೋಗ್ತಲೇ ಇದೆ, ಏನೂ ಕಮ್ಮಿ ಆಗಲ್ಲ ಅನ್ನೋರಿಗೆ ಕೊರೋನಾ ಟ್ರೀಟ್ಮೆಂಟು ಅವಾಗ ಚೆಕ್ ಮಾಡಿಸಿ ಪಾಸಿಟಿವ್ ಬರ್ಬೋದು, ಕೆಲವರಿಗೆ ಬರ್ದಲೇನೂ ಇರ್ಬೋದು, ಬೇರೆ ವೈರಸ್ಗಳು ಇರ್ಬೋದು. ಅಂಥವ್ರು ಆ್ಯಂಟಿವೈರಲ್ ಇನ್ಫೆಕ್ಷನ್ ತೊಗೊಂಡು ಆ್ಯಂಟಿಬಯೋಟಿಕ್ ಟ್ರೀಟ್ಮೆಂಟ್ಗಳು ತೊಗೊಂಡು ಹಾಸ್ಪಿಟ್ಲಲ್ಲಿ ದಾಖಲಾಗಿ ಟ್ರೀಟ್ಮೆಂಟ್ ತೊಗೊಂಡ್ರೆ ಸರಿ ಹೋಗ್ತಾರೆ. ಹಂಗಂದ್ರೆ ಎಲ್ಲೋ ಒಂದಿಬ್ಬರು ತೀರ್ಕೊಂಡ್ಬಿಟ್ರು, ಅಯ್ಯೋ ಅವ್ರು ಹೊರಟೋದ್ರಿ. ನಮ್ಮ ನ್ಯೂಸ್ ಚಾನಲಲ್ಲಿ ಆಗದೆ ಇದು ಮುಖ್ಯವಾಗಿ ಅಲ್ಲಿ 5 ಜನ ಹೊರಟೋದ್ರು, ಇಲ್ಲ 6 ಜನ ಹೊರಟೋದ್ರು ಈ ಹಾಸ್ಪಿಟ್ಲಲ್ಲಿ. ಹಂಗೆ ನಾವು ತೊಗೊಳಕ್ಕಾಗೋದಿಲ್ಲ. ಎಲ್ಲೋ ಒಂದು ಮೂಲೆಯಲ್ಲಾಯಿತು ಹಿಂಗಾಯಿತು ಅಂತೆಲ್ಲ ಬರೋದಿಲ್ಲ. ನಾವು ನಮ್ಮ ಒಂದು ಫಸ್ಟು ಇದಕ್ಕೆ ಏನು ಮಾಡಬೇಕು, ನಾವು ನಮ್ಮ ಹೆಲ್ತ್ನ ಚೆನ್ನಾಗಿ ಮೇಂಟೈನ್ ಮಾಡಿಕೊಂಡು ಹುಷಾರಾಗಿದ್ದರೆ ಅಷ್ಟೇ ಸಾಕು, ನಮ್ಮ ದೇಹ ನಮ್ಮನ್ನು ಕಾಪಾಡುತ್ತೆ. ಓಕೆ ಸರ್, ಈಗ ಫಸ್ಟ್ ಸೆಕೆಂಡ್ ವೇವ್ ಬಂದಾಗ ವ್ಯಾಕ್ಸಿನೇಷನ್ ಕಂಪಲ್ಸರಿ ಮಾಡಿದ್ರು, ಬಟ್ ಆದರೂ ತುಂಬ ಜನ ತಗೊಂಡಿರ್ಲಿಕ್ಕಿಲ್ಲ.
ಸೊ ಈಗ ವ್ಯಾಕ್ಸಿನೇಷನ್ ತಗೊಳ್ಳದೆ ಇರುವಂತವರಲ್ಲಿ ಕೋವಿಡ್ ಬಂದಾಗ ಏನಾದ್ರು ಪ್ರಾಬ್ಲಮ್ ಆಗೋ ಚಾನ್ಸಸ್ ಇದೆಯಾ? ಅದೇ ಆಗಲೇ ಹೇಳದ್ನಲ್ಲ, ಆದರೆ ಈ ತಗೊಂಡಲೇ ಇಲ್ದವ್ರು ಸಹ ಈ ವೈರಸ್ಗೆ ಎಕ್ಸ್ಪೋಸ್ ಆಗಿರ್ತಾರೆ, ಆಗಿರಲ್ಲ ಅಂತ ಏನಿಲ್ಲ. ಇವರು ವೈರಸ್ಗೆ ಎಕ್ಸ್ಪೋಸ್ ಆಗಿರ್ತಾರೆ, ಆದರೆ ಎಷ್ಟು ಮಟ್ಟಿಗೆ ಎಕ್ಸ್ಪೋಸ್ ಆಗಿರ್ತಾರೆ ಅನ್ನೋದು ಪ್ರಾಮುಖ್ಯತೆ ಬರ್ತದೆ. ವೈರಲ್ ಲೋಡ್ ಅಂತ ಕರಿತೀವಿ. ವೈರಲ್ ಲೋಡ್ ಅಂದ್ರೆ ಎಷ್ಟು ವೈರಸ್ ನನ್ನ ದೇಹದಲ್ಲಿ ಬಂದಿದೆ, ಎಷ್ಟು ನಾನು ತೊಗೊಂಡಿದ್ದೀನಿ, ಎಷ್ಟು ನನ್ನ ದೇಹದಲ್ಲಿ ನನ್ನ ದೇಹ ಅದನ್ನು ರೆಕಗ್ನೈಸ್ ಮಾಡಿ ಇಮ್ಯುನಿಟಿ ತಯಾರು ಮಾಡಿದೆ ಅನ್ನೋದ್ರ ಮೇಲೆ ಹೋಗುತ್ತೆ. ಸೊ ಇವಾಗ ಏನಾಗುತ್ತೆ, ಅವನು ತಗೊಂಡಿಲ್ಲ ಅಂತ ಯಾರು ತಗೊಂಡಿಲ್ಲ ಅವ್ರು ತಗೊಳ್ಳೋದು ನಾನು ಬೇಡವೇ ಬೇಡ ಅನ್ನೋದಕ್ಕೆ ಸಾಧ್ಯ ಇಲ್ಲ, ಅಂಥವ್ರು ತಗೊಳ್ಳಬೇಕಾಗುತ್ತೆ. ಆದರೂ ಕೆಲವು ಚಾನ್ಸ್ ತಗೋತೀವಿ ಅಂದರೆ ಕೆಮ್ಮು ಜ್ವರ ಬಂದಾಗ ಹುಷಾರಾಗಿ ಸ್ವಲ್ಪ ಚಿಕಿತ್ಸೆ ತಗೊಳ್ಳೋದು ಒಳ್ಳೆ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು, ನಮಸ್ಕಾರ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.